0.55 minutes ಎಲ್ಲರೂ ಕೂಡ. ಸಭಾಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಮೊದಲನೇದಾಗಿ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಇಂತಹ ರೈತ ಪರ ಬಡವರ ಪರ ಒಂದು ಉತ್ತಮವಾದಂತಹ ಬಜೆಟ್ ಅನ್ನ ಮಂಡಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಬಹುಮುಖ್ಯವಾದಂತಹ ಅಂಶ ನಮ್ಮ ಬಜೆಟ್ನಲ್ಲಿ ಏನು 5 ಗ್ಯಾರಂಟಿಗಳಿದ್ದಾವೆ. ಈ 5 ಗ್ಯಾರಂಟಿಗಳ ಬಗ್ಗೆ ಈಗಾಗಲೇ ಸದನದಲ್ಲಿ ಸಾಕಷ್ಟು ಚರ್ಚೆಗಳಾಗಿರುವಂಥದ್ದು, ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೂಡ ನಾವು ಸದನದಲ್ಲಿ ಕೇಳಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ 5 ಗ್ಯಾರಂಟಿಗಳು, ಇದರ ಹಿನ್ನೆಲೆ ಏನು ಎನ್ನುವುದನ್ನ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತಿದೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂತಹ ಸಂವಿಧಾನದ ಅಡಿ ಭಾಗ 4 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ನ ಅಡಿ ಈ 5 ಗ್ಯಾರಂಟಿಗಳನ್ನ ನಾವು ರಚನೆಯನ್ನ ಮಾಡಿ ತುಂಬಾ ಯಶಸ್ವಿಯಾಗಿ ಈಗ ನಮ್ಮ ಸರ್ಕಾರ ಇದನ್ನ ಅನುಷ್ಠಾನಕ್ಕೆ ತಂದಿರುವಂತದ್ದು. ಈ 5 ಗ್ಯಾರಂಟಿಗಳ ಮೂಲಕ ನಮ್ಮ ಸಮಾಜದ ಏಳಿಗೆಗಾಗಿ, ಸಮಾಜದಲ್ಲಿ ಹಿಂದುಳಿದಿರುವಂತಹ ನಮ್ಮ ಎಲ್ಲ ಬಂಧುಗಳಿಗೆ, ರೈತರಿಗೆ, ಮಹಿಳೆಯರಿಗೆ, ಆರ್ಥಿಕವಾಗಿ ಹಿಂದುಳಿದಿರುವಂತಹ ಎಲ್ಲ ಜನರಿಗೆ ಸಬಲೀಕರಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ 5 ಗ್ಯಾರಂಟಿಗಳನ್ನ ಈ ದಿವಸ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದಿರುವಂತದ್ದು. ಆದ್ರಿಂದ ಮಾನ್ಯ ಸಭಾಧ್ಯಕ್ಷರೇ, ಈ ಒಂದು ದಿವಸ ಕೊಟ್ಟಂತ ಮಾತನ್ನ ಈಡೇರಿಸಿ, ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿ, 5 ಗ್ಯಾರಂಟಿಗಳ ಭರವಸೆಗಳನ್ನ ಈ ದಿವಸ ಈಡೇರಿಸಿ, ನುಡಿದಂತೆ ನಡೆದ ಸರ್ಕಾರ, ನುಡಿದಂತೆ ನಡೆದ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ದಿವಸ ನಾವೆಲ್ಲರೂ ಕೂಡ ಪಾತ್ರರಾಗಿದ್ದೇವೆ. ಅದೇ ರೀತಿ ನಮ್ಮ ಸಂವಿಧಾನವನ್ನ ರಚಿಸಿದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾದ ಗೌರವವನ್ನ ಈ 5 ಗ್ಯಾರಂಟಿಗಳನ್ನ ನಾವು ರಚನೆಯನ್ನ ಮಾಡಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಅಡಿ ಇದನ್ನು ಅನುಷ್ಠಾನಕ್ಕೆ ತಂದು ನಾವು ಅವರಿಗೆ ಗೌರವವನ್ನ ಸಮರ್ಪಣೆಯನ್ನ ಮಾಡಲಿಕ್ಕಾಗಿದೆ. ಜೊತೆಗೆ ಈ ಒಂದು ಬಜೆಟ್ನಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರ ನಂಜನಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಅತಿ ಮುಖ್ಯವಾದಂತಹ ಮೈನರ್ ಇರಿಗೇಷನ್ನ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್, ದೇವನೂರು ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ನ ಮಂಜೂರು ಮಾಡಲಾಗಿದೆ. ಇದರಿಂದ ಸುಮಾರು 25 ಹಳ್ಳಿಗಳಿಗೆ ಅನುಕೂಲ ಆಗಲಿದೆ. ಮುಂದುವರೆದಂತೆ ಬದನಾವಳ್ನಲ್ಲಿ ಇರುವಂತಹ ಖಾದಿ ಸೆಂಟರ್ನ ಅಭಿವೃದ್ಧಿಗೊಳಿಸೋದಿಕ್ಕೆ ಕ್ರಮವನ್ನ ವಹಿಸಲಾಗ್ತಿದೆ ಅಂತ ಕೂಡ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬದನಾವಳು, ನಂಜನಗೂಡು ತಾಲೂಕಿನ ಬದನಾವಳಿಗೆ ಅದರದೇ ಆದಂತಹ ಇತಿಹಾಸ ಇರುವಂತದ್ದು. ಅದರಲ್ಲೂ ವಿಶೇಷವಾಗಿ ಮಹಾತ್ಮ ಗಾಂಧಿರವರು ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಈ ಒಂದು ಗ್ರಾಮಕ್ಕೆ ಭೇಟಿಯನ್ನು ನೀಡಿ ಅಲ್ಲಿ ಈ ಒಂದು ಖಾದಿ ಸೆಂಟರ್ನ ಶುರು ಮಾಡಿದಂಥದ್ದು. ಇಂತಹ ಇತಿಹಾಸ ಉಳ್ಳಂತಹ ಒಂದು ಖಾದಿ ಸೆಂಟರ್ನ ಅಭಿವೃದ್ಧಿಗೊಳಿಸೋದಕ್ಕೆ ಕ್ರಮವನ್ನ ವಹಿಸುವಂತಹ ನಮ್ಮ ಸರ್ಕಾರದ ಏನು ಘೋಷಣೆ ಇದೆ, ಇದಕ್ಕೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ನಮ್ಮ ಮುಖ್ಯಮಂತ್ರಿಗಳಿಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ಅಂಕಿಅಂಶಗಳನ್ನ ನೋಡೋದಾದ್ರೆ, ಏತಕ್ಕೆ ನಾವು ಈ ಬಜೆಟ್ ರೈತರ ಪರ ಬಡವರ ಪರ ಅಂತ ಏನಕ್ಕೆ ಹೇಳ್ತೇವೆ ಅಂತಂದ್ರೆ, ಕೃಷಿಗೆ ಸಂಬಂಧಪಟ್ಟಂತಹ ಏನು ನಮ್ಮ ಸ್ಟೇಟ್ ಎಕ್ಸ್ಪೆಂಡಿಚರ್ ಅಲೋಕೇಶನ್ ಏನಿದೆ ಅದನ್ನ ನೋಡೋದಾದ್ರೆ ಸುಮಾರು ಈ ಬಜೆಟ್ನಲ್ಲಿ 6.8% ನಾವು ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.